ಯಾಕಂದ್ರೆ ಸ್ವತಃ ಸಿದ್ದರಾಮಯ್ಯನವರು ಬುದ್ಧಿವಂತರು ಮತ್ತು ಮಹತ್ವಾಕಾಂಕ್ಷಿ ಉಳ್ಳವರಿದ್ದಾರೆ. ಶತಾಯ ನಾ ಸೇಮ್ ಪೋಸ್ಟ್ ಬಿಡೋ ಹಾಗಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅವರು. ಆದ್ರೆ ಮ್ಯಾಲ ಮಾತಿಗೆ ಮಾತ್ರ ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾನು, ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾನು ಅಂತ ಹೇಳ್ತಾರೆ ಅಷ್ಟೇ. ಅವರು ಕೊಡ್ಬೇಕಾದ್ರೆ ಹಾಗೆ ಬಿಟ್ಟು ಕೊಡ್ತಿದ್ದಾರೆ. ಅವ್ರು ಇಷ್ಟು ಕೇಳೋದು ನೋಡಿದರೆ ಡಿ ಕೆ ಶಿ ಅವರು ಒದ್ದಾಡೋದು, ಕೇಳೋದು, ಅಡ್ಡಾಡೋದು, ಹುಜೂರ್ ಅನ್ನೋದು, ನನಗೆ ದೇವರಪ್ಪ ನೀವರಿ ಸಿದ್ದರಾಮಯ್ಯನವರ ಅಂತ ಹೇಳೋದು, ನಿಮ್ಮ ಮಾತು ನಮಗೆ ವೇದವಾಕ್ಯಗಳ್ರಿ ಅಂತ ಹೇಳೋದು, ಇವೆಲ್ಲ ಮಾಡಿದಾಗ ಇಲ್ಲಪ್ಪ ನಮ್ಮ ಮಗನ ವಯಸ್ಸಿನ ಮಾಡಿರಾಯ್ತು ಅಂತ ಮಾಡಬೇಕಾಗಿತ್ತು ಅವ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮಾಡಲಿಲ್ಲ ಇದರ ಅರ್ಥ ಅವರು ಮಹತ್ವಾಕಾಂಕ್ಷಿ ಇದ್ದವರು ಇದ್ದಾರೆ. ಇರ್ಬೋದು, ಒಳ್ಳೆಯವರಿದ್ದಾರೆ, ಸಮಾಜವಾದಿ ಇದ್ದಾರೆ, ಒಳ್ಳೆ ಮನಸ್ಸೈತಿ ಎಲ್ಲನೂ ಅದ. ಆದರೆ ಕುರ್ಚಿ ಪ್ರೀತಿ ಮಾತ್ರ ಭಾಳ ಬಲಾಢ್ಯ ಆಗೈತೆ ಅವರಲ್ಲಿ. ಇದನ್ನು ಯಾಕೆ ತಿಳ್ಕೊಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು? ಹೊಳ್ಳಿ ಮರಳಿ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ ಅವರಿಗೆ ಭೇಟಿ ಆದರೆ ಅದು ಸೀಟ್ ಸಿಗ್ತದೆ. ಅವ್ರಿಗೆ ಇಲ್ಲರಿ, ಅದು ಜನರ ಮನ್ನಣೆ ಪಡೆದಿದ್ದಾರೆ ಸಿದ್ದರಾಮಯ್ಯವರು. ಶಾಸಕರು ಭಾಳಷ್ಟು ಇದ್ದಾರೆ ಅವರಿಂದ. ನೀವು ಶಾಸಕರು ಪಡೆದಿರಿ ಇಲ್ಲ ಅಂತಲ್ಲ, ಅವ್ರು ಹೂ ಅಂದಿದ್ದಾರೆ. ಇವತ್ತು 60-70 ಮಂದಿ ಅಂದಿರ್ಬೋದು, 90 ಮಂದಿ ಅಂದಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಹೊರಗೆ ಬಂದು ನಿಮ್ಗೆ ಸಪೋರ್ಟ್ ಮಾಡೋರು ಎಷ್ಟು ಮಟ್ಟಿಗೆ? ಎಲ್ಲರಿಗೂ ಅಧಿಕಾರದಲ್ಲಿ ಇದ್ದವ್ರ ಪರ ಇರ್ತದೆ ರೀ ಧ್ವನಿ. ಇದನ್ನ ಯಾಕೆ